ಕಾಂಗ್ರೆಸ್ಗೆ ನಾನೇ ಟಾರ್ಗೆಟ್, ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ನಾವ್ ಯಾಕೆ ಕೇತ್ಕನಹಳ್ಳಿ ಸುದ್ದಿ ನಾವು ಮಾತಾಡಕ್ ಹೋಗಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರೋ ಕೋರ್ಟಲ್ಲಿ PIL ಏನೋ ಹಾಕಿದ್ದಾರೆ. ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗೂ ಇದಕ್ಕೇನು ಸಂಬಂಧ, DK ಶಿವಕುಮಾರ್ಗೂ ಸಂಬಂಧ, ಕಾಂಗ್ರೆಸ್ ಅವ್ರಿಗೂ ಇದಕ್ಕೇನು ಸಂಬಂಧ? ಯಾಕೆ ಕೋರ್ಟಲ್ಲಿ PIL ಹಾಕಿದ್ದಾರೆ. PIL ಹಾಕಿದ್ಮೇಲೆ ಅದು ಬಹಳ ವರ್ಷದಿಂದ ನಡೀತು. ಕೋರ್ಟ್ ಅವರು ನಮ್ಮ ಆಫೀಸರ್ಸ್ ಮೇಲೆ ನೀವು ಸರಿಯಾಗಿ ಒತ್ತುವರಿ ಮಾಡಲ್ಲ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಭೂ ಕಳ್ಳರು ಯಾರು ಇದ್ದಾರೆ ಅವ್ರನ್ನೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನಾವು ಓದಿದ್ದೇವೆ. ಟೈಮು ಫಿಕ್ಸ್ ಮಾಡಿದ್ರು, ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದಲ್ಲೇ ಬಂದಿದ್ದಾರೆ ಅಂತ ಅಳತೆ ಮಾಡಿದ್ದಾರೆ. ಅಳತೆ ಮಾಡಿಬಿಟ್ಟು ಕೊನೆಗೆ ಆಗಿದೆ. ನನಗೆ ಈಗ ವಾಟ್ಸಪ್ಪಲ್ಲಿ ಯಾರೋ ಕಳಿಸ್ಕೊಟ್ರು. ನೋಟಿಸ್ ಕೊಡದೆ ಹೋಗಿ ಅಳತೆ ಮಾಡೋಕ್ಕೆ ಸಾಧ್ಯನಾ? ಮೊದಲಿಂದನೂ ಎಲ್ಲ ಅಳತೆ ಆಗಿದೆ. ಮತ್ತೆ ಹೆಂಗೆ ಲೆಟರ್ ಬರೆದಿದ್ದಾರೆ ಅವರ ಸಿಬ್ಬಂದಿನೋ ಅವ್ರು ಯಾರೋ ಬೇಕಾದವರು, ನಮ್ದು ಎಕ್ಸಸ್ ಇದ್ದರೆ ವಾಪಸ್ ತಗೊಳ್ಳಿ ಅಂತ ಏನೋ ಒಂದು ಕಾಗದನ ಬರೆದಿದ್ದಾರೆ ಅಂತ ತಿಳಿದ್ರು. ಅಷ್ಟು 14 ಎಕರೆನೋ 18 ಎಕರೆನೋ ಅದೆಷ್ಟೋ ನನಗೆ ಗೊತ್ತಿಲ್ಲ ಹೇಳಿದ್ದು. ಅವರು ನಮ್ಮ ಮೇಲೆಲ್ಲ ಏನೇನು ಮಾತಾಡೋದು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಮೈನಾರಿಟಿ ಅವರಿಗೆ ಈಗ ಟೆಂಡರ್ನಲ್ಲಿ ಸ್ವಲ್ಪ ಇರ್ರಿ ಒಂದು ನಿಮಿಷ. ಏನ್ ಬರೀ ನಿಮ್ಗೆ ಬೇಕಾದಂಗೆ ಮಾಡ್ಲಿ. ನೋಡಿ, ನಮಗೆ ಕುವೆಂಪುರವ್ರದ್ದು ಹಾಡನ್ನ ನಾವು ನಾಡಗೀತೆ ಮಾಡ್ಕೊಂಡಿದ್ವಿ. ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಮೇಲ್ ಬರಬೇಕು. ಪರಿಶಿಷ್ಟ ಜಾತಿಗೂ ಕೂಡ ನಾವು ರಿಸರ್ವೇಷನ್ ಕೊಟ್ಟಿದ್ದೇವೆ, ಹಿಂದುಳಿದವ್ರಿಗೂ ಕೊಟ್ಟಿದ್ದೇವೆ, ಅಲ್ಪಸಂಖ್ಯಾತರಿಗೂ ಕೊಟ್ಟಿದ್ದೇವೆ. ಆ ಕ್ಯಾಟಗರಿಲಿ ಬರ್ತಾರೆ. ಏನೋ ಒಂದು ಸಣ್ಣ ಪಣ್ಣ ಹಳ್ಳಿಲಿ 1,50,00,000 ಕೆಲಸ ಮಾಡಿ ಅಂತ ಒಂದು ಅವಕಾಶ ಕೊಟ್ಟಿದ್ದೇವೆ. ಸರ್, CM ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಒಂದು ಧರ್ಮದ ಓಲೈಕೆ ಮಾಡ್ತಾ ಇದ್ದಾರೆ ಅನ್ನೋ. ಯಾರು ಹೇಳಿದ್ರು ಒಂದು ಧರ್ಮ ಅಂತ? ಪರಿಶಿಷ್ಟ ಜಾತಿಯವರು ಒಂದು ಧರ್ಮನ? ಅಂದ್ರೆ ಮೀಸಲಾತಿ ವಿಚಾರದಲ್ಲಿ ಬಡತನ ಒಂದು ಧರ್ಮ. ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳ್ತಿರೋದು ಹಿಂದುಳಿದ ವರ್ಗ ಅಥವಾ SC/ST ಯಾರು ಗಮನಕ್ಕೆ ಇಲ್ಲ ಕಾಂಗ್ರೆಸ್ಗೆ. ಮುಸ್ಲಿಮರ ಓಲೈಕೆಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಆರೋಪ. ಈಗ 2A ಅವ್ರಿಗೆ ಕೊಟ್ಟಿದ್ದೀರೋ ಇಲ್ಲೋ? ಹಿಂದುಳಿದವ್ರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಕೊಟ್ಟಿದ್ದೀವೋ ಇಲ್ಲೋ? ಅಂದ್ರೆ ಎಲ್ಲರಿಗೂ ವಿರೋಧ. ಇವರು ಪರಿಶಿಷ್ಟ ಜಾತಿಯವ್ರಿಗೂ ವಿರೋಧ, ಪರಿಶಿಷ್ಟ ಪಂಗಡದವ್ರಿಗೂ ವಿರೋಧ, ಹಿಂದುಳಿದ ವರ್ಗದವ್ರಿಗೂ ವಿರೋಧ, ಅಲ್ಪಸಂಖ್ಯಾತರಿಗೂ ವಿರೋಧ. ಮೇಲೆ ಹೆಂಗಪ್ಪ ಎತ್ತದು? ನೀನು ಹೇಳಯ್ಯ. ನಾವೇ ಮೇಲೆ ಎತ್ತಬೇಕಲ್ಲ. ಮತ್ತೆ ಯಾಕೆ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀವಿ? ಮೈನಾರಿಟಿ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಅವರು ಹಿಂದೂ ಮಾತ್ರ ಮುಂದು, ನಾವು ಹೆಂಗಿಲ್ಲ. ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಸಿಖ್ರು, ಒಕ್ಕಲಿಗರು, ಲಿಂಗಾಯತರು, ಬ್ಯಾಕ್ವರ್ಡ್ ಕ್ಲಾಸು, ಮಹಿಳೆಯರು ಎಲ್ಲ ಮುಂದು ಅಂತ. ನಾವೆಲ್ಲ ಒಂದು ಅಂತ. ಈಗ ರೇವಂತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಗ್ಯಾರಂಟಿಗಳಿಂದಾಗಿ ನಮಗೆ ಹಣ ಹೊಂದಿಸೋದು ಕಷ್ಟ ಆಗ್ತದೆ, ಸರ್ಕಾರಿ ಕೂಡ ಅವರು ಹೇಳಿದ್ದಾರೆ ಅಷ್ಟೇ. ನಾವು ಶಕ್ತಿಶಾಲಿಯಾಗಿದ್ದೀವಿ ಅಂತ ಬಜೆಟ್ ಅಲ್ಲಿ 52,000 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ನಾವು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ದೀವಿ. ಒಂದೊಂದು ತಿಂಗಳು ಲೇಟ್ ಆಗ್ಬೋದು, 2 ತಿಂಗಳು ಲೇಟ್ ಆಗ್ಬೋದು, ಬಟ್ ಒಂದೇ ದಿನ ಕೊಡ್ತೀವಿ ಅಂತ ನಾವೇನು ಹೇಳಿಲ್ಲ. ಪ್ರತಿ ತಿಂಗಳಿಗೂ 2,000 ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ಕೊಂಡು ಬಂದಿದ್ದೀವಿ. ಈಗ ಡೆಲ್ಲಿಯವರು ನಮಗೆ ಕ್ರಿಟಿಸೈಸ್ ಮಾಡ್ತಿದ್ರು, ಪ್ರೈಮ್ ಮಿನಿಸ್ಟರ್ ಕ್ರಿಟಿಸೈಸ್ ಮಾಡ್ತಿದ್ರು. ನಮ್ಕಿಂತ ಮುಂಚಿತವಾಗಿ ಅವ್ರು ಅರ್ಜೆಂಟ್ ಆಗಿದ್ದಾರೆ ಕೊಡಕ್ಕಿದ್ದಾರೆ. ಹೇಳಿ, ನಿಮ್ಗೆ ಇಷ್ಟ ಇದ್ದದ್ದು ಮಾತ್ರ ಕೊಡಬೇಕು. ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ನಾವು ಯಾವ ದ್ವೇಷದ ರಾಜಕಾರಣ ಮಾಡುವಂತ ಸಂದರ್ಭ ಇಲ್ಲ. ಸಿದ್ದರಾಮಯ್ಯನವರು ಯಾವ ದ್ವೇಷದ ರಾಜಕಾರಣಕ್ಕೆ ಅವರು ಹೋಗಿಲ್ಲ, ನಾನು ಹೋಗಿಲ್ಲ, ಹೋಗುವಂತ ಅವಶ್ಯಕತೆ ಇಲ್ಲ. ಆದರೆ ಕಾನೂನು ಕೋರ್ಟ್ ಹೇಳ್ದಂಗೆ ಮತ್ತು ಇರತ್ತೆ. ಯಾಕೆ ಗಾಬರಿ ಮಾಡ್ಕೋಬೇಕು? ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ. ನಾನು ಜಮೀನು ಕದ್ದಿಲ್ಲ ಅಂದ್ರೆ ಜಮೀನು ಕದ್ದಿಲ್ಲ. ಈ ಅಳತೆ ದಾಖಲೆಗಳೆಲ್ಲ ಇದ್ದೇ ಇರ್ತದಲ್ಲ. ಈಗ ಅವ್ರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗೆದಿಟ್ಕೊಂಡವ್ರಪ್ಪ. ಬಿಡ್ಲಿ, ಯಾರು ನಾವೇನಾದ್ರು ಒತ್ತುವರಿ ಮಾಡ್ಕೊಂಡ್ರೆ ತೆಗೆದಿಡ್ಲಿ, ಏನಾರು ಮಾಡಿ ತೆಗ್ದಿ ಎಲ್ಲರದ್ದು ರಿಲೀಸ್ ಮಾಡಲಿ. ಅವ್ರೇನೋ ಮಧ್ಯೆ ಯಾವಾಗ ಹೇಳಿದ್ರಲ್ಲ, ನನ್ನ ಹತ್ರ ಇದೆ ಎಲ್ಲ ರಿಲೀಸ್ ಮಾಡ್ಬಿಡ್ತೀನಿ ಅಂತ ಎಲ್ಲ ಹೇಳಿದ್ ನನಗೆ ನೆನಪಿದೆ. ಮಾಡಲಿ ಫಸ್ಟು. ಮಧ್ಯರಾತ್ರಿ ಓದಿಸ್ಕೊಬಿಟ್ಟವ್ರೆ, ಅವ್ರ ಕೇಳಿ ಬರ್ಸ್ಕೊಬಿಟ್ಟವ್ರೆ, ಇವ್ರ ಕೇಳಿ ಮಕ್ಳ ಕೇಳಿ ಬರ್ಸ್ಕೊಬಿಟ್ಟವ್ರೆ. ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿರ್ತೀವಪ್ಪ. ಪುಕ್ಸಟ್ಟೆ ಯಾರು ಬರ್ಕೊಡಲ್ಲ. ಇಲ್ಲ ಯಾರಿಗಾರು ಒತ್ತುವರಿ ಭಯ ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸ್ಲಿ. ಅವ್ರ ಕೈಲಿಲ್ಲ, ಇವ್ರು ಕಂಪ್ಲೇಂಟ್ ಕೊಡ್ಲಿ. ಇವ್ರು ಮಾತ್ರ ಬಹಳ ಕ್ಲೀನು, ಬೇರೆಯವರೆಲ್ಲ ಕ್ಲೀನ್ ಇಲ್ವಾ? ನಾವು ಯಾವ ದ್ವೇಷದ ರಾಜಕಾರಣಕ್ಕೂ ನಾವು ಹೋಗಿಲ್ಲ, ಅವಶ್ಯಕತೆ ಇಲ್ಲ.
ಕೋರ್ಟ್ ಆದೇಶ ಕೊಟ್ಟಿದೆ. ಕೋರ್ಟ್ ಆದೇಶ ಯಾರು PL ಹಾಕಿದ್ದಾರೆ, ನನ್ನ ಮೇಲೂ PL ಹಾಕಿದ್ದಾರೆ, ಬೇಕಾದಷ್ಟು PL ನಮ್ಮ ಮೇಲೂ ಕೇಸ್ ನಡೀತಾ ಇದೆ. ಇವನ್ನೆಲ್ಲ ಎದುರಿಸಬೇಕು. ಇವ್ರ ಹಿಂದೆ ಎಲ್ಲ ಮಾಡಿರ್ಲಿಲ್ವ ನಮ್ಮ ಮೇಲೆಲ್ಲ ಗ್ರೆನೇಡ್ ಕದ್ದಿದ್ದೀರಿ, ಅದು ಕದ್ದಿದ್ದೀರಿ, ಇದು ಕದ್ದಿದ್ದೀರಿ ಅಂತ ಎಲ್ಲ ನಮ್ಮ ಮೇಲೆಲ್ಲ ಎನ್ಕ್ವೈರಿ ಆಗಿ ಕೇಸೆಲ್ಲ ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ ಎಲ್ಲ ಹೋಗಿ ಬಳ್ಳಾರಿಲಿ ಹೋಗಿ ಕತ್ಕೊಂಡು ಬಂದಿದ್ದೀರಿ ಅಂತ ಕೇಸ್ ಹಾಕ್ತಿರ್ಲಿಲ್ವಾ? ಇವ್ರ ಅಣ್ಣ ಯಾರ ಆಫೀಸರು ಎಲ್ಲ ಏನೇನು ಬೇಕು ಎಲ್ಲ ಇನ್ಕಮ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಅವ್ರಿಗೆಲ್ಲ ಬರ್ಕೊಟ್ಟಿರ್ಲಿಲ್ವಾ? ಏನು ನಮಗೆಲ್ಲ ಗೊತ್ತಿಲ್ವಾ ಅದು? ಸುಮ್ಮನೆ ಕಾಂಗ್ರೆಸ್ ಯಾವ ಕಾಂಗ್ರೆಸ್ಸು? ಯಾವ ಕಾಂಗ್ರೆಸ್ ಅವರು ಇವರು